ಚೀನಾ ನ್ಯೂ ಇಯರ್ ಮಾಡಲು ಮುಂದಾಗಿದ್ದು ತಪ್ಪಲ್ಲ, ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಶಿಕ್ಷಣ ಸಚಿವರು. ಓಕೆ, ನಮ್ಮ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಒಂದು ಕಡೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅವರು ಚೀನಾ ನ್ಯೂ ಇಯರ್ ಅಥವಾ ಚೀನಾ ಡೇ ಮಾಡೋದಕ್ಕೆ ಹೊರಟಿದ್ದನ್ನ ಇಡೀ ರಾಷ್ಟ್ರಾದ್ಯಂತ ಅದನ್ನು ಖಂಡಿಸಲಾಯಿತು. ಆದರೆ ಶಿಕ್ಷಣ ಸಚಿವರ ಸ್ಪಷ್ಟೀಕರಣ ಏನಿದೆ ಅಂತಂದ್ರೆ, ಚೀನಾ ನ್ಯೂ ಇಯರ್ ಮಾಡಲು ಮುಂದಾಗಿದ್ದು ತಪ್ಪಲ್ಲ, ಆ ಸ್ಕೂಲ್ನವರು ಚೀನಾ ಡೇ ಅಂತ ಮಾಡೋದಕ್ಕೆ ಹೊರಟಿದ್ದು ತಪ್ಪಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಒಂದು ಕಡೆ ಡೋಕ್ಲಾಂ ಪ್ರದೇಶದಲ್ಲಿ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಚೀನಾದವರು ಕಾಲ್ ಕೆರ್ಕೊಂಡು ಭಾರತದ ಮೇಲೆ ಯುದ್ಧಕ್ಕೆ ಮುಂದಾಗ್ತಾ ಇದ್ದಾರೆ. ಚೀನಾದವರು ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ರು, ನಾವೇನಾದರೂ ಕಾಶ್ಮೀರಕ್ಕೆ ನುಗ್ಗಿದ್ರೆ ನೀವು ಏನು ಮಾಡ್ತೀರಾ, ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗತ್ತೆ ಅಂತ. ಪರಿಸ್ಥಿತಿ ಈ ರೀತಿ ಉದ್ವಿಗ್ನವಾಗಿರಬೇಕಾದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮಾತನಾಡ್ತಕ್ಕಂಥದ್ದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಸೊ ಸೂಕ್ಷ್ಮವಾಗಿ ಮಾತನಾಡಬೇಕು. ಎಲ್ಲರೂ ಕೂಡ ಚೀನಾ ನ್ಯೂ ಇಯರ್ ಮಾಡಿದ್ದನ್ನ ಖಂಡಿಸ್ತಾ ಇದ್ರೆ, ಶಿಕ್ಷಣ ಸಚಿವರು ಮಾತ್ರ ಅದೇನು ದೊಡ್ಡ ವಿಚಾರ ಅಲ್ಲ, ಅದು ತಪ್ಪಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಅಂತಂದ್ರೆ, ಇವರಿಂದ ರಾಜ್ಯದ ಜನತೆಗೆ ಯಾವ ಮೆಸೇಜ್ ಪಾಸ್ ಆಗ್ತಾ ಇದೆ? ಹಾಗಾದ್ರೆ ಶಿಕ್ಷಣ ಸಚಿವರು ಭಾರತೀಯರೋ, ಚೀನಾದವರೋ, ಅಥವಾ ಚೀನಾ ಏಜೆಂಟ್ ಆಗಿ ಇವರೇನಾದರೂ ಕೆಲಸ ಮಾಡ್ತಾ ಇದ್ದಾರೋ ಅಂತ ಜನ ಬೀದಿ ಬೀದಿನಲ್ಲಿ ಮಾತಾಡ್ಕೊಳ್ಳೋ ಹಾಗಾಗಿದೆ. ಸನ್ಮಾನ್ಯ ಶಿಕ್ಷಣ ಸಚಿವರೇ, ಖಂಡಿತ ನಿಮಗೆ ನಾವು ಕರೆ ಮಾಡ್ತೀವಿ, ದಯವಿಟ್ಟು ಮಾತಾಡಿ, ದಯವಿಟ್ಟು ಸ್ಪಷ್ಟೀಕರಣವನ್ನು ಕೊಡಿ. ಈಗಲೂ ಕೂಡ ನೀವು ನಿಮ್ಮ ಮಾತಿಗೆ ಅಂಟ್ಕೊಳ್ಳೋದಾದರೆ, ಅವರು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅವರು ಚೀನಾ ಡೇ ಮಾಡಿದ್ದು ತಪ್ಪಲ್ಲ ಅನ್ನೋದಾದರೆ ನೇರವಾಗಿ ಪಬ್ಲಿಕ್ ಟಿವಿಗೆ ಮಾತಾಡಿ ಹೇಳಿ, ಯಾಕೆ ಎನ್ನುವಂತಹ ಸ್ಪಷ್ಟೀಕರಣವನ್ನು ಕೊಡಿ. ಈಗ ಚೀನಾ ಡೇಗೆ ಎಸ್ ಅಂತೀರಾ, ನಾಳೆ ದಿನ ಇನ್ನೊಂದು ಸ್ಕೂಲ್ನಲ್ಲಿ ಪಾಕಿಸ್ತಾನ ಡೇ ಅಂತ ಮಾಡ್ತಾರೆ, ಆವಾಗ ಪಾಕಿಸ್ತಾನ ಡೇ ಮಾಡೋದು ತಪ್ಪಲ್ಲ ಅಂತ ತಾವು ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ದಯವಿಟ್ಟು ಕರೆಯನ್ನು ಸ್ವೀಕರಿಸಿ ಮಾತಾಡಿ. ಇಲ್ಲಿ ತನಕ ಮಾಧ್ಯಮದವರನ್ನ ನೀವು ಅವಾಯ್ಡ್ ಮಾಡಿದ್ದೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗಲಾದರೂ ಮಾತಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅವರಿಂದ. ಇಡೀ ದೇಶದ ಜನ, ರಾಜ್ಯದ ಜನ, ಶ್ರೀನಿವಾಸ್, ಈ ವಿಚಾರದಲ್ಲಿ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನವರು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ, ಕೊನೆಗೆ ಆ ಸ್ಕೂಲ್ ಅವ್ರಿಗೂ ಕೂಡ ಅದು ಜ್ಞಾನೋದಯ ಆಯಿತು. ಆದರೆ ನಮ್ಮ ಶಿಕ್ಷಣ ಸಚಿವರ ಮಾತುಗಳು ಏನಿದು ಅಂತ, ಏನು ಹೇಳೋದು ಹೊರಟಿದ್ದಾರೆ ಇವರು ದೇಶಕ್ಕೆ ಅಂತ? ಅರವಿಂದ್, ಶಿಕ್ಷಣ ಸಚಿವರಿಗೆ ನಿನ್ನೆ ಏನು ಡೆಲ್ಲಿ ಪಬ್ಲಿಕ್ ಶಾಲೆಯ ವಿಚಾರವಾಗಿ ನಾವು ರಿಯಾಕ್ಷನ್ ಕೇಳಿದ್ರೆ ಅವ್ರಿಗೆ ಕರೆಯನ್ನ ಮಾಡಿದ್ವಿ, ಫೋನ್ ಅನ್ನ ರಿಯಾಕ್ಷನ್ ಅನ್ನ ಕೊಡ್ಲಿಲ್ಲ, ಅಲ್ಲದೆ ಮೆಸೇಜ್ ಅನ್ನು ಕೂಡ ಹಾಕಿದ್ವಿ, ಕೊಡ್ಲಿಲ್ಲ. ಆದ್ರೆ ಇವತ್ತು ಅವರೊಂದು ಪತ್ರಿಕಾ ಹೇಳಿಕೆನ ರಿಲೀಸ್ ಮಾಡಿದ್ದಾರೆ. ಆ ಶಾಲೆಯಲ್ಲಿ ದೇಶ ವಿರೋಧಿ ಆಗುವಂತಹ ಯಾವುದೇ ಮಾಡ್ತಿಲ್ಲ, ಚೀನಾ ನ್ಯೂ ಇಯರ್ ಏನ್ ಮಾಡ್ತಿದ್ದಾರೆ ಅದು ಮಾಡ್ತಿರುವಂತದ್ದು ಸರಿ ಅಂತ ಅನ್ನುವಂತಹ ಒಂದು ಸಮರ್ಥನೆಯ, ಚೀನಾ ನ್ಯೂ ಇಯರ್ ಮಾಡೋದು ದೇಶ ವಿರೋಧಿ ಕೆಲಸ ಅಲ್ಲ ಅಂತ ತನ್ವೀರ್ ಸೇಠ್ ಅವರ ಮಾತಾ? ಅವರ ಪತ್ರಿಕಾ ಹೇಳಿಕೆಯ ಸಾಲುಗಳನ್ನ ನೋಡಿದ್ರೆ ಬಹುಶಃ ತನ್ವೀರ್ ಸೇಠ್ ಅವರ ಮನಸ್ಥಿತಿ ಅದೇ ಅಂತ ಅನ್ಸುತ್ತೆ ಅರವಿಂದ್. ಯಾಕಂತಂದ್ರೆ ಅವರು ಅಲ್ಲಿ ಯಾವುದೇ ರೀತಿಯಾದಂತಹ ದೇಶ ವಿರೋಧಿ ಚಟುವಟಿಕೆ ಆಗ್ಲಿಲ್ಲ, ಚೀನಾ ಫೇಸ್ ಮಾಡುವಂತದ್ದು ತಪ್ಪಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನು ತೋರಿಸುತ್ತೆ. ಅಂದ್ರೆ ಶ್ರೀನಿವಾಸ್, ನಮ್ಮ ಗಡಿ ಭಾಗದಲ್ಲಿ ಏನ್ ನಡೀತಾ ಇದೆ, ಚೀನಾದವರು ಯಾವ ರೀತಿ ನಮ್ಮ ಮೇಲೆ ಮುರ್ಕೊಂಡು ಬೀಳ್ತಾ ಇದ್ದಾರೆ, ಯಾವ ತರ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಿದ್ದಾರೆ, ಈ ಯಾವ ಮಾಹಿತಿಗಳು ಕೂಡ ತನ್ವೀರ್ ಸೇಠ್ ಅವ್ರಿಗೆ ಇಲ್ಲ ಅಂತ ಆಯ್ತು. ಅರವಿಂದ್, ಖಂಡಿತವಾಗ್ಲೂ ಇರುತ್ತೆ. ಇದು ಏನಂತಾರೆ, ಅಧಿಕಾರದ ಒಂದು ಅಮಲು ಅಂತ ಏನ್ ಕರಿತೀವಿ, ಅಥವಾ ಆ ಶಾಲೆ ಯಾರೋದೋ ಒಬ್ಬ ರಾಜಕೀಯ ನಾಯಕರಿಗೆ ಸಂಬಂಧಪಟ್ಟಂತದ್ದು ಶಾಲೆ ಆಗಿರೋದ್ರಿಂದ ರಿಯಾಕ್ಷನ್ ಕೊಡ್ಲಿಕ್ಕೆ ಭಯ. ನಮ್ಮ ಪ್ರಶ್ನೆ ಇಷ್ಟೇ, ನಮ್ಮ ದೇಶದ ಮೇಲೆ ಕಾಲ್ ಕರ್ಕೊಂಡು ಚೀನಾದವರು ಯುದ್ಧ ಮಾಡ್ಲಿಕ್ಕೆ ಬರ್ತಿದ್ದಾರೆ, ಹಾಗಾದ್ರೆ ಪಾಕಿಸ್ತಾನದ ಸಂಸ್ಕೃತಿಯನ್ನು ನಮ್ಮ ಮಕ್ಕಳು ಕಲಿಬೇಕಾಗಲ್ಲ? ನಾನು ಅದನ್ನೇ ಹೇಳಿದ್ದು, ನಾಳೆ ದಿವಸ ಇನ್ನೊಂದು ಸ್ಕೂಲ್ ಅವರು ಪಾಕಿಸ್ತಾನ್ ಡೇ ಅಂತ ಮಾಡ್ತಾರೆ, ಆಯ್ತಾ, ಅದಕ್ಕೂ ಇವ್ರು ಎಸ್ ಅಂದ್ಬಿಡ್ತಾರೆ. ಒಂದೊಂದು ಸ್ಕೂಲ್ ಅವರು ಒಂದೊಂದು ಡೇ ಮಾಡ್ಕೊಂಡಿರ್ಲಿ, ನಮ್ಮ ಇಂಡಿಪೆಂಡೆನ್ಸ್ ಡೇ ಮರ್ತೇ ಹೋಗುತ್ತೆ ಜನಗಳಿಗೆ. ಹಾಗಾದ್ರೆ 100% ಅರವಿಂದ್, ಯಾಕಂತಂದ್ರೆ ಚೀನಾ ನ್ಯೂ ಇಯರ್ ಮಾಡೋದಕ್ಕೆ 198 ದೇಶಗಳಿದ್ದಾವೆ ವಿಶ್ವದಲ್ಲಿ, ಅದಕ್ಕೆ ಚೀನಾನೇ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು? ಹಾಗಾದ್ರೆ ಪಾಕಿಸ್ತಾನ ಆಯ್ಕೆ ಮಾಡ್ಕೊಳ್ಬೋದಾಗಿತ್ತಲ್ಲ. ಆದ್ರೆ ಒಂದು ನೀವು ಹೇಳಿದ ಮಾತು ನಾನು ಒಪ್ತೀನಿ ಶ್ರೀನಿವಾಸ್, ಒಬ್ಬ ಪ್ರಭಾವಿ ರಾಜಕೀಯ ವ್ಯಕ್ತಿಗೆ ಸೇರಿರ್ತಕ್ಕಂಥ ಶಾಲೆ ಈ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥದ್ದು, ಅವರನ್ನ ಓಲೈಸ್ಕೊಳ್ಳೋದಕ್ಕೋಸ್ಕರ ಈ ತರ ಕೆಳಮಟ್ಟದ ಮಾತುಗಳು ಒಬ್ಬ ಶಿಕ್ಷಣ ಸಚಿವರಿಗೆ ಶೋಭೆ ತರೋದಿಲ್ಲ. ತಾವೇನ್ ಹೇಳ್ತೀರಾ? 100% ಅರವಿಂದ್, ನಾನು ನಿಮ್ಮ ಮಾತನ್ನ ಒಪ್ತೀನಿ. ಯಾಕಂತಂದ್ರೆ ಯಾರದೋ ಒಬ್ಬ ರಾಜಕೀಯ ವ್ಯಕ್ತಿ ಅನ್ನುವಂತಹ ಹಿನ್ನೆಲೆಯಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಅಥವಾ ದೇಶ ವಿರೋಧಿ ತನವನ್ನ ತೋರಿಸುವಂತಹ ವಿಚಾರಗಳನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋಂಥದ್ದಾದ್ರೆ, ಅಂತಹ ಶಿಕ್ಷಣ ಸಚಿವರ ಬೇಜವಾಬ್ದಾರಿಗೆ ಇನ್ನಂತ ಹೇಳ್ಬೇಕಾಗ್ತದೆ.
ದೇಶ ಬಾರ್ಡರ್ನಲ್ಲಿ ನಮಗೋಸ್ಕರ ಯೋಧರು ದಿನನಿತ್ಯ ಸಾಯ್ತಾ ಇದ್ದಾರೆ, ಪ್ರಾಣವನ್ನ ತ್ಯಾಗ ಮಾಡ್ತಿದ್ದಾರೆ. ಒಂದು ಕಿಂಚಿತ್ತಾದ್ರೂ ಗೌರವ ಕೊಡುವಂತಹ ಕೆಲಸವನ್ನ ಶಿಕ್ಷಣ ಸಚಿವರು ಮಾಡ್ತಿಲ್ಲ, ರಿಯಾಕ್ಷನ್ ಅನ್ನೇ ಕೊಡ್ತಿಲ್ಲ ಅವರು. ಹಂಗಂದ್ರೆ ಅರ್ಥ ಚೀನಾ ಫೇಸ್ ಮಾಡಿರುವಂತದ್ದು ಸರಿ ಅನ್ನುವಂತಹ ಸಮರ್ಥನೆ. ಯೋಧರಿಗೆ ಈ ವಿಚಾರ ತಿಳಿದ್ರೆ ಅಥವಾ ತಿಳಿದಿರುತ್ತೆ ಎಷ್ಟೊತ್ತಿಗೆ ಅಂತ ಅನ್ಕೊಳ್ಳೋಣ, ಯಾರೋ ಶತ್ರು ರಾಷ್ಟ್ರದವ್ರು ಬಂದು ಗುಂಡು ಹೊಡೆದು ಸಾಯಿಸೋದ್ ಬೇಡ, ನಮ್ಮ ಯೋಧರು ಪಾಪ ಅವ್ರಿಗವ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಅನ್ಸುತ್ತೆ ಇಂಥ ಮಾತುಗಳು ಕೇಳಿದ್ರೆ. ಖಂಡಿತ ಅರವಿಂದ್, ಯಾಕಂತಂದ್ರೆ ನಾನು ಆ ಮೆಸೇಜ್ ಅನ್ನ ಕಳಿಸಿರ್ಬೇಕಾದ್ರೆ ಅವ್ರವ್ರು ಒಪ್ಕೊಂಡಿದ್ದಾರೆ, ಹೌದು ಅಲ್ಲಿ ಆ ರೀತಿಯಾದಂತಹ ಕಾರ್ಯಕ್ರಮಗಳು ಇರ್ಲಿಲ್ಲ, ಸಂಸ್ಕೃತಿಯನ್ನ ಬಿಂಬಿಸುವ ಕಾರ್ಯಕ್ರಮಗಳು ಅನ್ನುವಂಥದ್ದು. ನಾನು ಈಗಾಗಲೇ ಹೇಳಿದಾಗೆ 198ಕ್ಕೂ ಹೆಚ್ಚು ರಾಷ್ಟ್ರಗಳಿದ್ದಾವೆ. ಅಲ್ಲ, ಚೀನಾ ಸಂಸ್ಕೃತಿಯನ್ನ ಬಿಂಬಿಸುವ ವಿಚಾರಗಳು ನಮಗೆ ಯಾಕೆ ವಿಚಾರಧಾರೆಗಳು ಅಂತ ಅದೇ ನಮ್ಗೆ ಇವಾಗ ಕ್ವಶನ್. ಅವ್ರು ಹೇಳ್ತಿರುವಂತದ್ದು 6 ತಿಂಗಳ ಹಿಂಚೆನೆ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ ಅನ್ನೋಂಥದ್ದು. 6 ತಿಂಗಳ ಹಿಂಚೆ ಮಾಡ್ಕೊಂಡ್ರು 3 ತಿಂಗಳ ಹಿಂಚೆ ಮಾಡ್ಕೊಳ್ಳೋ ಅನ್ನೋದು ಪ್ರಶ್ನೆ ಅಲ್ಲ. ಈಗಿರುವಂತಹ ಸಂದಿಗ್ಧ ಪರಿಸ್ಥಿತಿ, ವಾತಾವರಣಗಳು ನೋಡಿಕೊಂಡು ಶಾಲೆಯವರದನ್ನ ಕ್ಯಾನ್ಸಲ್ ಮಾಡಬಹುದಾಗಿತ್ತು. ಆದ್ರೆ ಅದನ್ನ ಮಾಡದೆ ಬಂಡತನದಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಮುಂದಾದ್ರು. ಅದಾದ ನಂತರ ಪಬ್ಲಿಕ್ ಇದನ್ನ ಬ್ರೇಕ್ ಮಾಡಿ ಅದನ್ನ ಸ್ವತಃ ಶಾಲೆಯವರು ವಾಪಸ್ ತೆಗೆದುಕೊಂಡಿದ್ದಾರೆ. ಅದಾದ ಮೇಲೆ ಶಿಕ್ಷಣ ಸಚಿವರು ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋಂಥದ್ದಾದ್ರೆ ಶಿಕ್ಷಣ ಸಚಿವ ಮಾತಿಗೆ ಇನ್ನೇನೇನ್ ಬೇಕು, ಇವರ ದೇಶ ಅಭಿಮಾನವನ್ನ ನಾವು ಪ್ರಶ್ನೆ ಮಾಡ್ಲೇಬೇಕಾಗ್ತದೆ. ಅರವಿಂದ್, ಹೋಗ್ಲಿ, ಇವಾಗ ಸಂಪುಟ ಸಹೋದ್ಯೋಗಿಯಾಗಿ ಶಿಕ್ಷಣ ಸಚಿವರು ಮಾತಾಡಿರೋದನ್ನ ಸಿದ್ದರಾಮಯ್ಯನವರು ಸಮರ್ಥಿಸ್ಕೋತಾರ? ಬಹುಶಃ ಸಿದ್ದರಾಮಯ್ಯನವ್ರಿಗೆ ಈ ಪ್ರಶ್ನೆನ ಕೇಳಲಿಕ್ಕೆ ಪ್ರಯತ್ನ ಪಡ್ತೀವಿ ಅರವಿಂದ್. ಯಾಕಂದ್ರೆ ಇವತ್ತೊಂದು ಪ್ರೋಗ್ರಾಮ್ಗೆ ಬಂದಿದೆ, ಸಿಎಂ ಪ್ರೋಗ್ರಾಮ್ಗೆ ಈ ಪ್ರಶ್ನೆಯನ್ನ ನಾವು ಅವ್ರನ್ನ ಕೇಳಲಿಕ್ಕೆ ಪ್ರಯತ್ನ ಪಡ್ತೀವಿ. ಆದ್ರೆ ಬಹುಶಃ ಯಾರು ಕೂಡ ಇದನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು. ಯಾಕಂತಂದ್ರೆ ಇದು ನಮ್ಮ ದೇಶದ ಒಂದು ಗೌರವದ ವಿಚಾರ ಬರ್ತದೆ. ಯಾಕಂತಂದ್ರೆ ಚೀನಾ ಯಾವುದೇ ಸಂದರ್ಭದಲ್ಲಿ ನಮ್ಮ ಮೇಲೆ ಯುದ್ಧ ಮಾಡ್ಲಿಕ್ಕೆ ಕಾದು ಕುಳಿತಿದೆ. ಅಂತಹ ಚೀನಿ ಸಂಸ್ಕೃತಿಯನ್ನ ನಮ್ಮ ಮಕ್ಕಳು ಕಲಿಯೋದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋಂಥದ್ದಾದ್ರೆ ಶಿಕ್ಷಣ ಸಚಿವರಿಗೆ ಏನನ್ಬೇಕು? ಅಲ್ಲ, ದೇಶದ ಜನರಲ್ಲಿ ಇತ್ತೀಚೆಗೆ ಯಾವ ಮಟ್ಟದ ಅವೇರ್ನೆಸ್ ಬಂದಿದೆ ಅಂದ್ರೆ ಶ್ರೀನಿವಾಸ್, ಚೀನಾ ಪ್ರಾಡಕ್ಟ್ಗಳನ್ನು ಬಹಿಷ್ಕಾರ ಮಾಡೋದಕ್ಕೆ ಜನ ಮುಂದಾಗ್ತಿದ್ದಾರೆ. ಇವತ್ತಿನ ದಿನ ಚೀನಾ ಪ್ರಾಡಕ್ಟ್ಗಳೇ ಬೇಡ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಅಭಿಯಾನ ನಡೀತಾ ಇದೆ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ನಾವು ಆ ದೇಶದ ಒಂದು ದಿನವನ್ನ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಶಿಕ್ಷಣ ಸಚಿವರು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಇದನ್ನ ಮುಂದಿನ ವಿದ್ಯಾರ್ಥಿಗಳು ಏನು ಕಲಿತಾರೆ, ಇದರಿಂದ ಯಾವ ಮೆಸೇಜ್ ಪಾಸ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಒಂದು ರೀತಿ ತಲೆ ತಗ್ಗಿಸುವ ವಿಚಾರ ಇದು ನಮ್ಮ ರಾಜ್ಯದಲ್ಲಿ ನಡೆದಿರೋದು. ಅರವಿಂದ್, ಖಂಡಿತವಾಗಲು. ಯಾಕಂತಂದ್ರೆ ಇದನ್ನ ಶಿಕ್ಷಣ ಸಚಿವರು ಅರ್ಥ ಮಾಡ್ಕೋಬೇಕು. ನೀವು ಹೇಳಿದ್ರಿ, ಒಂದ್ ವೇಳೆ ಆಯ್ತು ಶಿಕ್ಷಣ ಸಚಿವರು ಚೀನಿ ಉತ್ಸವವನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದಾದ್ರೆ ನಾಳೆ ಬೇರೆ ಶಾಲೆಯವರು ಪಾಕಿಸ್ತಾನ ಉತ್ಸವವನ್ನ ಮಾಡ್ತಾರೆ, ಪಾಕಿಸ್ತಾನ ಸಂಸ್ಕೃತಿಯನ್ನ ತೆಗೆದುಕೊಂಡು ಬರ್ತಾರೆ, ಅದನ್ನ ಒಪ್ಪಕ್ಕೆ ರೆಡಿ ನಾನಂತದ್ದು. ಎಲ್ಲೋ ಒಂದ್ ಕಡೆ ಮಕ್ಕಳ ಮನಸ್ಸಿನಲ್ಲಿ, ಯಾಕಂದ್ರೆ ಮಕ್ಕಳ ಮನಸ್ಸು ಚಿಕ್ಕ ಮನಸ್ಸಾಗಿರೋದ್ರಿಂದ ಅವ್ರು ಬೇಗ ಅವರು ಅದಕ್ಕೆ ಪ್ರಭಾವಿತರಾಗ್ತಾರೆ. ಈ ರೀತಿಯಾದಂತಹ ಚಟುವಟಿಕೆಗಳು ನಡೆದಾಗ ಎಲ್ಲೋ ಒಂದ್ ಕಡೆ ಆ ಸಂಸ್ಕೃತಿಗೆ ಪ್ರಭಾವ ಆಗುವಂತಹ ಚಾನ್ಸಸ್ಗಳು ಇರ್ತವೆ. ಹಾಗಾಗಿ ಇಂತಹ ಸಮರ್ಥನೆ ಮಾಡಿಕೊಳ್ಳುವಂತಹದ್ದನ್ನ ಬಿಟ್ಟು ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ದೇಶಾಭಿಮಾನ ಕಲಿಸಬೇಕಾದಂತಹ ಕರ್ತವ್ಯ ಶಿಕ್ಷಣ ಸಚಿವರಾಗಿರ್ತದೆ. ಅದನ್ನ ಮಾಡದೆ ಈ ರೀತಿ ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ ಅನ್ನೋಂಥದ್ದಷ್ಟೇ ನಮ್ಮ ಮಾತು. ಅರವಿಂದ್, ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಾವು ಕೂಡ ಅವಾಗಿಂದ ಸತತವಾಗಿ ತನ್ವೀರ್ ಸೇಠ್ ಅವರಿಗೆ ಕರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅವರ PA ಕಾಲನ್ನು ರಿಸೀವ್ ಮಾಡಿ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ದಾರೆ. ನಮ್ಮ ಸಚಿವರು ಅಂತ ಹೇಳಿಕೆಗಳನ್ನೇ ಕೊಟ್ಟಿಲ್ಲ, ನಾವು ಅವ್ರು ಮಾತಾಡೋ ಅಷ್ಟು ಫ್ರೀ ಇಲ್ಲ, ಅಂದರೆ ಮೀಡಿಯಾಗಳಿಗೆ ಮಾತಾಡೋ ಅಷ್ಟು ಅವರಿಗೆ ಪುರ್ಸೊತ್ತಿಲ್ಲ ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ತನ್ವೀರ್ ಸೇಠ್ ಅವರ PA. ಅಂತಂದರೆ ತನ್ವೀರ್ ಸೇಠ್ ಅವರಿಗೆ ಈ ವಿಚಾರ ಗೊತ್ತಾಗಿದೆ, ದೊಡ್ಡ ಇಶ್ಯೂ ಆಗ್ತಾ ಇದೆ ಅಂತಲೂ ಗೊತ್ತಾಗಿದೆ. ಈಗ ಅವರು ಎಸ್ಕೇಪಿಸಮ್ ಮಾಡ್ತಾ ಇದ್ದಾರೆ. ಅಂದರೆ ಹೇಳಿಕೆ ಕೊಡೋದು ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರಲ್ಲ, ಹೊಡೆಯೋದು ಓಡ್ಬಿಡೋದು, ಗುಂಡು ಹೊಡೆಯೋದು ಓಡ್ಬಿಡೋದು, ಇಂಥ ಕೆಲಸವನ್ನು ಮಾಡಬಾರ್ದು. ತನ್ವೀರ್ ಸೇಠ್ ಅವರಿಗೆ ಅತ್ಯಂತ ಜವಾಬ್ದಾರಿಯುತವಾದಂತಹ ಸಚಿವ ಸ್ಥಾನ ಇದೆ. ಶಿಕ್ಷಣ ಸಚಿವರವರು ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ದಿಕ್ಕನ್ನು, ಭವಿಷ್ಯದ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಇಲಾಖೆ ಶಿಕ್ಷಣ ಇಲಾಖೆ. ಆ ಇಲಾಖೆಯ ಸಚಿವರಾಗಿ ಈ ರೀತಿ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಅಕ್ಷರಶಃ ತಪ್ಪು, ಅಪರಾಧ. ಇಂಥ ಹೇಳಿಕೆಯನ್ನು ಕೊಟ್ಟಿರೋದಕ್ಕೆ ಅವರು ಕ್ಷಮೆಯಾಚನೆ ಮಾಡಬೇಕು.